ನಮಸ್ಕಾರ. ನಾನು ಕೆ.ಜಿ. ನಾಗರಾಜು, ಪ್ರಾಂಶುಪಾಲರು, ಜ್ಞಾನದೀಪ PU ಕಾಲೇಜು. 2024 ಮತ್ತು 25ನೇ ಸಾಲಿನಿಂದ ಆರಂಭಗೊಂಡಿರ್ತಕ್ಕಂಥ ಈ ಕಾಲೇಜು ಸಮಾನ ಮನಸ್ಸಿನ ಉಪನ್ಯಾಸಕರೆಲ್ಲ ಸೇರಿ ಈ ಒಂದು ಕಾಲೇಜನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿಕೊಂಡು ಪ್ರಾರಂಭ ಮಾಡಿದ್ವಿ. ಸುಮಾರು 122 ವಿದ್ಯಾರ್ಥಿಗಳು ದಾಖಲಾತಿಯನ್ನು ಮಾಡಿಕೊಂಡ್ರು. ಹೊಸ ಕಾಲೇಜಂತ ನಮ್ಮ ಕಾಲೇಜಿಗೆ ಸೇರೋದಕ್ಕೆ ಪೋಷಕರು ಹಿಂಜರಿತಾ ಇದ್ದರು. ಆದರೆ ಉಪನ್ಯಾಸಕರ ಒಂದು ಬೆಂಬಲದಿಂದ ಸುಮಾರು 122 ವಿದ್ಯಾರ್ಥಿಗಳು ದಾಖಲಾದರು. 2 ವರ್ಷ ಆಯಿತು. ನಿರಂತರ 2 ವರ್ಷದ ಶ್ರಮದಿಂದ ಕಳೆದ ವಾರದಲ್ಲಿ ಬಂದಿರತಕ್ಕಂಥ ಫಲಿತಾಂಶ ಎಲ್ಲ ಉತ್ತರ ಆಗಿದೆ. ಅದಕ್ಕೆಲ್ಲ ಸುಮಾರು 122 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು 100% ಫಲಿತಾಂಶ ಬಂದಿದೆ. ಅದರಲ್ಲಿ 53 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನ ಪಡ್ಕೊಂಡಿದ್ದಾರೆ, 63 ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಬಂದಿದ್ದಾರೆ ಮತ್ತು 3 ವಿದ್ಯಾರ್ಥಿಗಳು ಸೆಕೆಂಡ್ ಕ್ಲಾಸ್ ಬಂದಿದ್ದಾರೆ. ಈ ವರ್ಷದ ಫಲಿತಾಂಶದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ದೇವನಹಳ್ಳಿ ತಾಲೂಕಿನಲ್ಲಿ ಹಿಂದೆ ಎಂದೂ ಕಂಡಿರ್ತಕ್ಕಂಥ ಒಂದು ಫಲಿತಾಂಶ ಬಂದಿದೆ. ಎಷ್ಟು ಬಂದಿದೆ ಅಂತ ಹೇಳಿದ್ರೆ 600ಕ್ಕೆ 596 ಅಂಕಗಳು ಬಂದಿದೆ. ಅಂದರೆ ಕೇವಲ 4 ಅಂಕಗಳು ಮಾತ್ರ 600ಕ್ಕೆ ಕಡಿಮೆ ಆಗಿದೆ, ಅದು ವಿಜ್ಞಾನ ವಿಭಾಗದಲ್ಲಿ. ಇದು ಏನಕ್ಕೆ ವಿಶೇಷತೆ ಅಂತ ಹೇಳಿದ್ರೆ, ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಫಸ್ಟ್ ಪ್ಲೇಸ್ ಬಂದಿದೆ, ಜಿಲ್ಲೆಯಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ ಮತ್ತು ರಾಜ್ಯ ಮಟ್ಟದಲ್ಲಿ 4ನೇ ಪ್ಲೇಸ್ ಬಂದಿದೆ. ಹಾಗಾಗಿ ಇದು ಒಂದು ವಿಶೇಷವಾಗಿರ್ತಕ್ಕಂಥ ಫಲಿತಾಂಶ. ಮತ್ತು ಸುಮಾರು 10 ವಿದ್ಯಾರ್ಥಿಗಳು ಗಣಿತದಲ್ಲಿ 100ಕ್ಕೆ 100 ತಗೊಂಡಿದ್ದಾರೆ. 4 ವಿದ್ಯಾರ್ಥಿಗಳು ವ್ಯವಹಾರ ಅಧ್ಯಯನದಲ್ಲಿ ಅಂದರೆ ಬಿಸ್ನೆಸ್ ಸ್ಟಡೀಸಲ್ಲಿ 4 ವಿದ್ಯಾರ್ಥಿಗಳು 100ಕ್ಕೆ 100 ತಗೊಂಡಿದ್ದಾರೆ. ಕನ್ನಡದಲ್ಲಿ 2 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ, ಫಿಸಿಕ್ಸಲ್ಲಿ 2 ವಿದ್ಯಾರ್ಥಿಗಳು ತಗೊಂಡಿದ್ದಾರೆ ಮತ್ತು ಕಂಪ್ಯೂಟರ್ ಸೈನ್ಸಲ್ಲೂ ಸಹ 2 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ತಗೊಂಡು ಶಾಲೆಗೆ ಮತ್ತು ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಇಷ್ಟ ಸರ್.